ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಈ ಪಯಣದಿಂದ ಶಂಕರ್. ನಿಮ್ಮ ಮೆಚ್ಚಿನ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಕನ್ನಡ ಚಿತ್ರರಂಗದ ಮೇರು ನಟ ಎಂದೇ ಪ್ರಖ್ಯಾತಿ ಪಡೆದ ನಮ್ಮ ನೆಚ್ಚಿನ ಕಿಚ್ಚ ಸುದೀಪ್ ಅವರ ಬಹುನಿರೀಕ್ಷಿತ ಚಿತ್ರವಾದ ಮ್ಯಾಕ್ಸ್ ಬಗ್ಗೆ ರಿವ್ಯೂ ಮಾಡೋಣ. ಈ ಸಿನಿಮಾ ಕಿಚ್ಚನ ಅಭಿಮಾನಿಗಳಿಗೆ ಹಬ್ಬದಂತಾಗಿದೆ ಅಥವಾ ಬೇಸರವಾಗಿದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಡಿಯೋವನ್ನು ತಾವೆಲ್ಲರೂ ಕೊನೆವರೆಗೆ ನೋಡಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮೂವಿಯನ್ನು ಡೈರೆಕ್ಟ್ ಮಾಡಿದ್ರು ವಿಜಯ್ ಕಾರ್ತಿಕೇಯ ಅವರು. ಹಾಗೆ ಮೂವಿಯ ಮುಖ್ಯ ಪಾತ್ರದಲ್ಲಿ ನಮಗೆ ನೋಡಲು ಸಿಗುತ್ತಾರೆ ಕಿಚ್ಚ ಸುದೀಪ್ ಅವರ ಜೊತೆಗೆ ವರಲಕ್ಷ್ಮಿ ಶರತ್ ಕುಮಾರ್. ಈ ಆಕ್ಟರ್ಗಳ ಜೊತೆಗೆ ಹಲವು ಆಕ್ಟರ್ಗಳು ಈ ಮೂವಿಯಲ್ಲಿ ತಮಗೆಲ್ಲರಿಗೂ ನೋಡಲು ಸಿಗುತ್ತಾರೆ. ಈ ಮೂವಿ ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ರಿಲೀಸ್ ಆಗಿದೆ. ಈ ಮೂವಿಗೆ ಯಾವ ರೀತಿಯ ಪಬ್ಲಿಕ್ ರಿವ್ಯೂ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೂವಿಯ ಪ್ಲಾಟ್ ಮೊದಲಿಗೆ ಕತೆ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಮ್ಯಾಕ್ಸ್ ಕಿಚ್ಚನ ಅತಿ ಭರ್ಜರಿ ಸ್ಟೈಲ್ನಲ್ಲಿ ಸೈಫೈ ಮತ್ತು ಥ್ರಿಲ್ಲರ್ ಭಾರಿ ಮಿಶ್ರಣವಾಗಿದೆ. ಈ ಸಿನಿಮಾದ ಕಥೆಯು ಭವಿಷ್ಯದ ಪ್ರಪಂಚದಲ್ಲಿ ನಡೆದಿತು. ಅಲ್ಲಿ ಕಿಚ್ಚ ಸುದೀಪ್ ಅವರ ಪಾತ್ರ ಮ್ಯಾಕ್ಸ್ ಪ್ರಪಂಚವನ್ನು ರಕ್ಷಿಸಲು ಸತತ ಹೋರಾಟ ಮಾಡುತ್ತಾನೆ. ಕಥೆಯು ನಿರಂತರ ತೀವ್ರತೆಯಲ್ಲಿದ್ದು ಪ್ರತಿ ಕ್ಷಣವೂ ಕುತೂಹಲ ಹೆಚ್ಚಿಸುತ್ತದೆ. ನಮ್ಮ ಕಿಚ್ಚ ಸುದೀಪ್ ಅವರ ಆಕ್ಟಿಂಗ್ ಬಗ್ಗೆ ಮಾತಾಡೋದು ಅಷ್ಟೊಂದು ಅಗತ್ಯವೇ? ಯಾಕೆಂದ್ರೆ ಅವರ ಪ್ರಸ್ತುತ ಹಾವಭಾವಗಳು, ಡೈಲಾಗ್ ಡೆಲಿವರಿಗಳು ಮತ್ತು ಅದ್ಭುತ ಬಾಡಿ ಲ್ಯಾಂಗ್ವೇಜ್ ನೋಡಿ ದಂಗಾಗಲೇಬೇಕಾಗುತ್ತದೆ. ಅವರ ಪಾತ್ರಕ್ಕೆ ಬೇಕಾದ ಗೌರವವನ್ನು ಅವರು ತುಂಬಾ ಸುಲಭವಾಗಿ ತೋರಿಸಿದ್ದಾರೆ. ಮ್ಯಾಕ್ಸ್ ಚಿತ್ರದ ತಾಂತ್ರಿಕ ಗುಣಮಟ್ಟ ಕನ್ನಡ ಚಿತ್ರರಂಗದಲ್ಲಿ ಹೊಸ ಗಡಿ ತೋರಿಸುತ್ತದೆ. ಈ ಮೂವಿಯ VFX, ಸಿನಿಮಾಟೋಗ್ರಫಿ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಚಿತ್ರಕ್ಕೆ ಮತ್ತೊಂದು ವಿಶಿಷ್ಟ ಶ್ರೇಣಿಯನ್ನು ನೀಡುತ್ತದೆ. ಈ ಮೂವಿಯ VFX ಟೀಮ್ ಮಾಡಿರುವ ಕೆಲಸವು ವಿಭಿನ್ನವಾಗಿ ಮೂಡಿ ಬಂದಿದೆ. ಈ ಮೂವಿಯ ಭೀಕರ ಹಾಡುಗಳು ಮತ್ತು BGM ಇದು ಸಿನಿಮಾ ಮತ್ತಷ್ಟು ಎತ್ತರಕ್ಕೆ ತೋರುತ್ತದೆ. ಕಿಚ್ಚ ಸುದೀಪ್ ಅಂದ್ರೆ ನಾವು ಒಂದು ಮಾಸಿ ಕತೆ ಅಥವಾ ಭರ್ಜರಿ ಆಕ್ಷನ್ ನೋಡೋಕೆ ಎದುರು ನೋಡುತ್ತೇವೆ ಅಲ್ಲವೇ? ಈ ಸಿನಿಮಾ ಅದನ್ನು ಕೂಡ ನಿಭಾಯಿಸುತ್ತದೆ. ಈ ಮೂವಿಯಲ್ಲಿ ಕಿಚ್ಚ ಸುದೀಪ್ ಅವರ ಫೈಟ್ ಸೀಕ್ವೆನ್ಸ್ಗಳು ಹೈ ಆಕ್ಷನ್ ಆಗಿದ್ದು ಪ್ರತಿ ಸೀನ್ಗೂ ಕಿಚ್ಚನ ಅಭಿಮಾನಿಗಳಿಗೆ ಚಪ್ಪಾಳೆಗಳು ಗ್ಯಾರಂಟಿ. ಈ ಮೂವಿಯ ಡೈರೆಕ್ಟರ್ ಅವರ ನಿರ್ದೇಶನವು ಶ್ರೀಮಂತವಾಗಿದೆ. ಎಲ್ಲವನ್ನು ಸೂಕ್ತ ರೀತಿಯಲ್ಲಿ ಡೈರೆಕ್ಟರ್ ಅವರು ಹ್ಯಾಂಡಲ್ ಮಾಡುತ್ತಾರೆ. ಈ ಮೂವಿಯ ಪಾಸಿಟಿವ್ ಆರ್ ನೆಗೆಟಿವ್. ಈ ಮೂವಿಯಲ್ಲಿ ಇಷ್ಟವಾದದ್ದು ಸೈಫೈ ನೋಟಕ್ಕೊಂದು ಭರ್ಜರಿ ಕಥಾಹಂದರ, ದೃಶ್ಯಗಳನ್ನು ಸೆಳೆಯುವ VFX ಗಳು. ಈ ಮೂವಿಯಿಂದ ಆದ ಚಿಕ್ಕ ಮಟ್ಟದ ಬೇಸರ, ಈ ಮೂವಿಯಲ್ಲಿ ಕೆಲವು ಕ್ಯೂನ್ಸ್ಗಳು ಹೆಚ್ಚು ಸ್ಲೋ ಆಗಿದ್ದವು. ಈ ಮೂವಿಯಲ್ಲಿ ಬೇಕಾಗಿದ್ದ ಸ್ವಲ್ಪ ಎಮೋಷನ್ ಡೆಪ್ತ್ ಸ್ವಲ್ಪ ಕಡಿಮೆ ಇದೆ. ಒಟ್ಟಾರೆಯಾಗಿ ಮ್ಯಾಕ್ಸ್ ಮೂವಿ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಿಗೆ ಮಾತ್ರವಲ್ಲ, ಎಲ್ಲಾ ಸಿನಿಮಾ ಪ್ರೇಮಿಗಳ ವೀಕ್ಷಣೆಯ ಚಿತ್ರ. ಇದು ಕನ್ನಡ ಚಿತ್ರವನ್ನು ಇನ್ನಷ್ಟು ಎತ್ತರಕ್ಕೆ ತರುತ್ತದೆ. ಸ್ನೇಹಿತರೆ, ಈ ಸಿನಿಮಾದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಿಮಗೆ ಈ ಸಿನಿಮಾದಿಂದ ಏನು ಇಷ್ಟವಾಯಿತು ಅಥವಾ ಈ ಸಿನಿಮಾದಿಂದ ಏನಾದರೂ ಬೇರೆ ನಿರೀಕ್ಷೆ ಇತ್ತಾ? ಕೆಳಗೆ ಇರುವ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಕೆಳಗೆ ಇರುವ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯ ಹೊಸ ವಿಡಿಯೋ ಜೊತೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಈ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು.